శాంభవి శరణ్య మధ్యాహ్నం భోజనానికి ఏం చేస్తున్నావు? ఏం శాంభవి? ಅವ್ವ ಚಾರು చేస్తున్నా. ನಮ್ಮಮ್ಮ ಮಾಡೋ ಸಾರು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಆ್ಯಂಡ್ ನಮ್ಮಮ್ಮ ಸಾರು ಮಾಡಬೇಕಾದ್ರೆ ಈ ಸ್ಟೆಪ್ನ ಫಾಲೋ ಮಾಡ್ತಾರೆ. ಸಾರು ಮಾಡಾದಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸಾಸಿವೆ ಹಿಂಗು ಒಗ್ಗರಣೆ ಹಾಕಿದ ತಕ್ಷಣ ಒಂದು ತಟ್ಟೆ ಮುಚ್ಚಿಟ್ಟು 15 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆವಾಗ ಆ ಸಾರಲ್ಲಿ ಈ ಕೊತ್ತಂಬರಿ ಸೊಪ್ಪು ಇಂಗು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಸಾರನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನನ್ನ ಹಳೆ ವಿಡಿಯೋದಲ್ಲಿ ಸಾರಿನ ಪುಡಿ ರೆಸಿಪಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಬೇಯಿಸಿರೋ ಬೇಳೆ, ಟೊಮೆಟೊ ಪ್ಯೂರಿ ಒಂದು ಅರ್ಧ ಕಪ್ಪು, ಹಾಗೆಯೇ ಹುಣಸೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪಿನ ದಂಟಿನ ರಸ ಹಾಕಿದ್ದೀನಿ, ಹಾಗೆ ಬೆಲ್ಲ, ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಆಗುವಷ್ಟು ಸಾರಿನ ಪುಡಿ, ತೆಂಗಿನಕಾಯಿ ಹಾಲು, ಹಾಗೆಯೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕಿ ಸ್ವಲ್ಪ ಇಂಗು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸಾರನ್ನು ಕುದಿಸ್ಬೇಕು. ಇಲ್ಲಿ ನಾನು ನಮ್ಮ ಆರೋಗ್ಯ ಫುಡ್ ಪ್ರಾಡಕ್ಟ್ಸಲ್ಲಿ ಲಭ್ಯ ಇರೋ ಸಾರಿನ ಪುಡಿ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವ ಸಾರಿನ ಪುಡಿ ಇರುತ್ತೋ ಅದನ್ನು ಉಪಯೋಗಿಸಿ ಮಾಡ್ಕೋಬೋದು. ಚೆನ್ನಾಗಿ ಸಾರು ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ತುಪ್ಪದಲ್ಲಿ ಸಾಸಿವೆ ಇಂಗು ಒಗ್ಗರಣೆ ಕೊಟ್ಟರೆ ಘಮ ಘಮ ಅಂತ ಇರೋ ಸಾರು ರೆಡಿ ಆಗುತ್ತೆ. ಟ್ರೈ ಮಾಡಿ.